ನಮಸ್ಕಾರ ವೀಕ್ಷಕರು, ನಾನು ಇಂದ್ರ ಸೋಮಶೇಖರ್. ಇಂದಿರವಾಣಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದು ವಿಶೇಷ ಕಾರ್ಯಕ್ರಮ. ಈ ಶೈಕ್ಷಣಿಕ ವರ್ಷದಿಂದಲೇ 373 ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಅಂದರೆ ಇಂಗ್ಲಿಷ್ ಮೀಡಿಯಂ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಬಡವರಿಗೆ ಹಾಗೂ ಕೆಳವರ್ಗದವರಿಗೆ ಒಂದು ಒಳ್ಳೆಯ ಅವಕಾಶ, ಒಂದು ಸುವರ್ಣ ಅವಕಾಶ. ಅದು ಸರ್ಕಾರ ಆದೇಶವನ್ನೇನೋ ಹೊರಡಿಸಿದೆ. ಈ ಕಾರ್ಯಕ್ರಮದ ಈ ರೀತಿ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅಂತ. ಈ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದನೇ ಆರಂಭಿಸಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆ ಕೂಡ ನಿರ್ಧಾರ ಮಾಡಿದೆ. ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಬೇಡಿಕೆ ಬಂದಿರೋದ್ರಿಂದ ಶಿಕ್ಷಣ ಇಲಾಖೆ ಈ ಕಾರ್ಯಕ್ರಮವನ್ನು ಕೈಗೊಂಡಿದೆ. ರಾಜ್ಯ ಸರ್ಕಾರ 2024-25 ಸಾಲಿನಲ್ಲೇ ಆರಂಭಿಸುವುದಾಗಿ ಘೋಷಣೆ ಮಾಡಿತ್ತು. ಅದರಂತೆ ಮೊದಲ ಹಂತದಲ್ಲಿ ರಾಜ್ಯದ 1419 ಸರ್ಕಾರಿ ಶಾಲೆಗಳಲ್ಲಿ, ಅಂದರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದನೇ 1ನೇ ತರಗತಿಯಿಂದ ಈಗ ನಡೆಯುತ್ತಿರುವ ಕನ್ನಡ ಮತ್ತು ಇತರ ಮಾಧ್ಯಮದ ಜೊತೆಗೆ ಹೊಸದಾಗಿ ಆಂಗ್ಲ ಮಾಧ್ಯಮ ಆರಂಭಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರ. ಅವಕಾಶ ಏನೋ ಸರಿ, ಈ ಕೆಲಸವನ್ನು ಸರ್ಕಾರ ಕೈಗೊಂಡಿರೋದು ಬಹಳ ಸಂತೋಷವನ್ನು ಕೊಡ್ತಾ ಇದೆ ಜನಗಳಿಗೆ. ಕನ್ನಡ ಮಾಧ್ಯಮದಲ್ಲಿ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ಬಡ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಫೀಸನ್ನು ಕಟ್ಟಲು ಸಾಧ್ಯ ಆಗದೇ ಇರೋದರಿಂದ ಪೋಷಕರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅವರ ಮಕ್ಕಳನ್ನು ಓದಿಸುವ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಇದನ್ನು ಎಲ್ಲರೂ ಸದುಪಯೋಗವನ್ನು ಮಾಡಿಕೊಂಡ್ರೆ ಹೆಚ್ಚು ಅನುಕೂಲ ಆಗತ್ತೆ. ಕನ್ನಡವೇ ಆಡಳಿತ ಭಾಷೆಯನ್ನಾಗಿ ಆದೇಶ ಹೊರಡಿಸಿದ್ರೂ ಕೂಡ 100ರಷ್ಟು ಪೂರ್ಣವಾಗಿ ಆಡಳಿತ ಭಾಷೆ ಆಗಲಿಲ್ಲ ಅನ್ನೋದೇ ಒಂದು ದುಃಖದ. ಬ್ರಿಟಿಷರ ಕಾಲದಿಂದಲೇ ಆರಂಭವಾದ ಈ ಇಂಗ್ಲಿಷು ತನ್ನ ಸಾರ್ವಭೌಮತ್ವವನ್ನು ಇಡೀ ಪ್ರಪಂಚದಾದ್ಯಂತ ಅದು ತನ್ನತನವನ್ನು ಬಿಟ್ಕೊಡದೆ ಗಟ್ಟಿಯಾಗಿ ನೆಲೆ ಊರ್ಬಿಟ್ಟಿದೆ. ಎಲ್ಲ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಬೇಕು ಅನ್ನೋ ಅತಿಯಾದ ಆಸೆ ಇದೆ. ಅವ್ರಿಗೂ ಕೂಡ ತಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಅನ್ನೋವಂತಹ ಆಸೆ ಕೂಡ ಎಲ್ಲ ಪೋಷಕರಿಗಿದೆ. ಒಳ್ಳೆ ಶಾಲೆಯಲ್ಲಿ ಕಲಿಬೇಕು, ಸಾಲ ಮಾಡಿ ಆದರೂ ಪರವಾಗಿಲ್ಲ ಇಂಗ್ಲಿಷ್ ಶಾಲೆಗೆ ಕಳಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನ ಮತ್ತೊಂದು ಕಡೆ ಆಗ್ತಾ ಇದೆ. ನಮ್ಮ ದೇಶದ ಎಷ್ಟೋ ಜನ ಪ್ರಸಿದ್ಧ ವ್ಯಕ್ತಿಗಳು ಕನ್ನಡ ಮಾಧ್ಯಮದಲ್ಲೇ ಕಲ್ತಿರೋದು, ಅವರು ಅಷ್ಟೊಂದು ಖ್ಯಾತಿಯನ್ನು ಗಳಿಸಿದ್ದಾರೆ ಅನ್ನೋದನ್ನು ನಾವು ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ದಿನೇ ದಿನೇ ಹೆಚ್ಚುತ್ತಾ ಇರೋದ್ರಿಂದ ಇಂದಿನ ಈ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಇಲ್ಲ. ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನು ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಕೆ ಮಾಡಿಕೊಂಡು ಶಿಕ್ಷಣವನ್ನು ಕಲಿಸಬೇಕು, ಜಾರಿಗೆ ತರಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಗೆ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ. ಅಗತ್ಯ ಇರೋ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸರ್ಕಾರ ಈ ತೀರ್ಮಾನವನ್ನು ಮೊದಲೇ ತಗೊಂಡಿದ್ರೆ ಈ ವರ್ಷವೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಪ್ರಾರಂಭ ಆಗ್ತಿತ್ತು. ಆದರೆ 4 ತಿಂಗಳು ತಡವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ಪ್ರಾರಂಭಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರುವಂತಹ 2025 ಮತ್ತು 26ನೇ ಸಾಲಿನ ಆರಂಭದಿಂದನೇ ಇದು ಪ್ರಾರಂಭ ಆಗುತ್ತೆ. ಈ ವರ್ಷ ಆರಂಭ ಆಗಿದ್ದರೆ ಖಾಸಗಿ ಶಾಲೆಗಳಿಗೆ ಸಾಲ ಮಾಡಿ ದುಬಾರಿ ಹಣವನ್ನು ಕಟ್ಟುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ಅಂತ ಎಷ್ಟೋ ಜನ ಪೋಷಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ತಡವಾಗಿ ಆದರೂ ಪರವಾಗಿಲ್ಲ, ಸರ್ಕಾರ ಈ ಆದೇಶವನ್ನು ಹೊರಡಿಸಿರೋದು ಸಂತೋಷವಾದಂತಹ ಸಂಗತಿನೇ ಸರಿ. ಆದರೆ ಸರಿಯಾದ ಸಮಯಕ್ಕೆ ಎಲ್ಲ ಸೌಲಭ್ಯಗಳನ್ನು ಮುಂಚೆಯೇ ತಯಾರಿ ಮಾಡಿಕೊಂಡು ಇಂಗ್ಲಿಷ್ ಮಾಧ್ಯಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭಿಸುವ ಜವಾಬ್ದಾರಿ ಶಿಕ್ಷಣ ಇಲಾಖೆ ಮೇಲೆ ನಿಂತ್ಕೊಂಡಿದೆ. ಎಲ್ಲವೂ ಒಳ್ಳೆಯದಾಗುತ್ತಂತ ಆಶಿಸೋಣ, ನಂಬಿಕೆ ಇಟ್ಕೊಳ್ಳೋಣ. ಸಾರ್ವಜನಿಕರಿಗೆ ತಡವಾಗಿ ಆದರೂ ಕೂಡ ಒಳ್ಳೆಯದಾಗಲಿ. ಪ್ರಾರಂಭ ಆಗುತ್ತೆ ಅನ್ನೋಂಥ ಒಂದು ಪಟ್ಟಿನ ಒಂದು ಸಾರಿ ನೋಡ್ಕೊಂಡು ಬರೋಣ. ಬೆಂಗಳೂರು 125 ಶಾಲೆಗಳು, ಧಾರವಾಡ 165 ಶಾಲೆಗಳು, ಮೈಸೂರು 82 ಶಾಲೆಗಳು.
ಬೆಂಗಳೂರು ನಗರಕ್ಕೆ 4 ಶಾಲೆಗಳಿಗೆ ಮಾತ್ರ ಅನುಮತಿಯನ್ನು ನೀಡಿದೆ. ಉಳಿದ ಬೆಂಗಳೂರು ವಲಯದ ವ್ಯಾಪ್ತಿಗೆ ಬರುವಂತಹ ಶಾಲೆಗಳಲ್ಲೂ 122 ಶಾಲೆಗಳಿಗೆ ಬರುತ್ತೆ. ಅದರಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ರಾಮನಗರ, ಶಿವಮೊಗ್ಗ ಜಿಲ್ಲೆಗಳಿಗೆ ಅನ್ವಯ ಆಗೋ ರೀತಿ ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಮೈಸೂರು ಮತ್ತು ಧಾರವಾಡದಲ್ಲೂ ಕೂಡ ಆ ವಲಯಗಳಲ್ಲಿ ಬರುವ ಶಾಲೆಗಳಿಗೆ ಅನುಮತಿ ಸಿಗುತ್ತೆ. ಇನ್ನು ಬೆಂಗಳೂರು ನಗರದ ಸರ್ಕಾರಿ ಶಾಲೆಗಳು ಸಾಕಷ್ಟು ಸುಧಾರಿಸಿರೋದು ನಮಗೆ ಕಂಡು ಬರುತ್ತೆ. ಆದರೆ ನಾವು ಯೋಚಿಸಬೇಕಾಗಿರೋದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟಗಳಲ್ಲಿ. ಇಲ್ಲಿ ಶಿಕ್ಷಕರ ಕೊರತೆ, ಶೌಚಾಲಯದ ಕೊರತೆ, ಪೀಠೋಪಕರಣಗಳ ಕೊರತೆ, ಪುಸ್ತಕ ವ್ಯವಸ್ಥೆ, ಶಾಲಾ ಕಟ್ಟಡ, ಸಮವಸ್ತ್ರ, ಊಟದ ವ್ಯವಸ್ಥೆ, ಈ ಎಲ್ಲ ತೊಂದರೆಗಳನ್ನು ನಿವಾರಿಸುವ ಜವಾಬ್ದಾರಿ ಶಿಕ್ಷಣ ಇಲಾಖೆಗೆ ಸೇರುತ್ತೆ. ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಒಂದು ಕಡೆ ಆದರೆ, ಸಮಯಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರಾ ಅನ್ನೋ ಅನುಮಾನ ಇನ್ನೊಂದು ಕಡೆ. ಈ ಎಲ್ಲ ಸೌಲಭ್ಯಗಳನ್ನು ಸರಿಯಾದ ವೇಳೆಯಲ್ಲಿ, ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮುಂಚೆಯೇ ತಯಾರಿ ಮಾಡಿಕೊಂಡು ಪ್ರಾರಂಭ ಮಾಡೋದು ಎಲ್ರಿಗೂ ಒಂದು ಸಮಾಧಾನ ಆಗುವಂತಹ ಕೆಲಸ ಆಗತ್ತೆ. ಆಗ ಮಾತ್ರ ಇಂಗ್ಲಿಷ್ ಮಾಧ್ಯಮವನ್ನು ಆರಂಭ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಇವತ್ತಿಗೆ ಇಷ್ಟು ವಿಷಯವನ್ನು ನಾನು ತಿಳಿಸಿದ್ದೇನೆ. ಇನ್ನು ಯಾವುದಾದ್ರೂ ಬದಲಾವಣೆ ಆದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.